ಪ್ರಕಾಶ್ ಬೇದಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಗೋಪೇನಹಳ್ಳಿ. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ 8ನೇ ತರಗತಿಯ ಅರ್ಥಶಾಸ್ತ್ರ ವಿಭಾಗದ 4ನೇ ಅಧ್ಯಾಯ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ. ಸರ್ಕಾರ ಮತ್ತು ಅರ್ಥವ್ಯವಸ್ಥೆ. ನಿಮ್ಮ ಈ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾವು ಮೊದಲನೇ ಪಾಠ ಅರ್ಥಶಾಸ್ತ್ರದ ಪರಿಚಯ, 2ನೇ ಘಟಕದಲ್ಲಿ ಅರ್ಥವ್ಯವಸ್ಥೆಯ ಪ್ರಕಾರಗಳು, ಇನ್ನು 3ನೇ ಘಟಕದಲ್ಲಿ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳ ಬಗ್ಗೆ ತಿಳ್ಕೊಂಡು, ಈ ಘಟಕದಲ್ಲಿ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಪ್ರಗತಿಯನ್ನ ಸಾಧಿಸಬೇಕಾದ್ರೆ ಆ ರಾಷ್ಟ್ರದ ಆದಾಯ ಬಹಳ ಪ್ರಮುಖವಾಗಿರುತ್ತೆ. ಆ ರಾಷ್ಟ್ರದ ಅರ್ಥವ್ಯವಸ್ಥೆ ಉತ್ತಮವಾಗಿರಬೇಕು. ಯಾವ ದೇಶ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ಹೊಂದಿರುತ್ತೋ ಆ ದೇಶದ ಆದಾಯ ಹೆಚ್ಚಾಗಿರುತ್ತೆ, ಆ ದೇಶದ ಅಭಿವೃದ್ಧಿಯೂ ಅಷ್ಟೇ ಉತ್ತಮವಾದಂತಹ ಒಂದು ಮಟ್ಟದಲ್ಲಿರುತ್ತೆ. ಮುಂದುವರಿದ ದೇಶಗಳ ಸಾಲಿನಲ್ಲಿ ಆ ದೇಶ ನಿಲ್ಲುತ್ತೆ. ಅದರಿಂದ ಈ ಅರ್ಥವ್ಯವಸ್ಥೆಗೆ ಬಹಳ ಪ್ರಮುಖವಾದಂತಹ ತನ್ನದೇ ಒಂದು ಮಹತ್ವದ ಸ್ಥಾನವನ್ನ ಅರ್ಥವ್ಯವಸ್ಥೆ ಪಡೆದುಕೊಂಡಿದೆ. ದೇಶದ ಜನರ ಯೋಗಕ್ಷೇಮ ಮತ್ತು ಜನರ ಜೀವನ ಮಟ್ಟವನ್ನ ಉತ್ತಮಪಡಿಸುವಲ್ಲಿ ಉತ್ತಮ ಆರ್ಥಿಕ ವ್ಯವಸ್ಥೆಯನ್ನು ರೂಪಿಸಿ ಆ ಅರ್ಥವ್ಯವಸ್ಥೆಯನ್ನ ಕಾಪಾಡುವಂತಹ ಸಂಪೂರ್ಣ ಜವಾಬ್ದಾರಿ ಸರ್ಕಾರದಾಗಿರುತ್ತೆ. ಸರ್ಕಾರ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತು ಜನರ ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ, ರಾಷ್ಟ್ರದ ಆದಾಯವನ್ನ ಮತ್ತು ಜನರ ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಸರ್ಕಾರವೂ ಅಷ್ಟೇ ತನ್ನ ಮಹತ್ವದ ಒಂದು ಪಾತ್ರವನ್ನ, ಒಂದು ನಿರ್ಣಾಯಕವಾದಂತಹ ಒಂದು ಪಾತ್ರವನ್ನ ಅದು ನಿರ್ವಹಿಸುತ್ತೆ. ಆರ್ಥಿಕ ಬೆಳವಣಿಗೆ, ಸ್ಥಿರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲು ಹಲವಾರು ಕ್ರಮಗಳನ್ನ ಸರ್ಕಾರ ಕೈಗೊಳ್ಳಬೇಕಾಗುತ್ತೆ. ಆರ್ಥಿಕ ಸ್ಥಿರತೆಯನ್ನ ಕಾಪಾಡಬೇಕು, ಅರ್ಥವ್ಯವಸ್ಥೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದು. ಈ ಹಿನ್ನೆಲೆಯಲ್ಲಿ ಅನೇಕ ಕ್ರಮಗಳನ್ನ ಈ ಒಂದು ಸರ್ಕಾರ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದರಿಂದ ಮಕ್ಕಳೇ, ಸರ್ಕಾರ ಅರ್ಥವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವ ಜೊತೆಗೆ ದೇಶದ ಅಭಿವೃದ್ಧಿ ಮತ್ತು ದೇಶದ ಜನರ ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಒಂದು ಉತ್ತಮವಾದಂತಹ ಪಾತ್ರವನ್ನ ಅದು ನಿರ್ವಹಿಸಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ಆರ್ಥಿಕವಾದಂತಹ ಕೆಲವು ಪಿಡುಗುಗಳು, ನಮ್ಮ ದೇಶದಲ್ಲಿರುವಂತಹ ಕೆಲವೊಂದು ಆರ್ಥಿಕವಾದಂತಹ ಪಿಡುಗುಗಳು, ಬಡತನ ಇರ್ಬೋದು, ನಿರುದ್ಯೋಗ, ಹಣದುಬ್ಬರ ಮತ್ತು ಮೂಲಸೌಕರ್ಯಗಳ ಕೊರತೆ, ಮೂಲಭೂತ ಸೌಕರ್ಯಗಳ ಕೊರತೆ, ನಿರುದ್ಯೋಗ, ಬಡತನ, ಅನಂತರ ಮೂಲಸೌಕರ್ಯಗಳ ಕೊರತೆ, ಅಸಮಾನತೆಯನ್ನ ನಿರ್ಮೂಲನೆ ಮಾಡೋದು, ಇವೆಲ್ಲವುಗಳನ್ನ, ಈ ಆರ್ಥಿಕ ಸಮಸ್ಯೆಗಳನ್ನ ನಾವು ಹೋಗಲಾಡಿಸಬೇಕಾಗುತ್ತೆ. ಆ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನ ನಾವು ಹೋಗಲಾಡಿಸಿ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನು ರೂಪಿಸಿಕೊಂಡು ದೇಶದ ಅಭಿವೃದ್ಧಿಯನ್ನ, ದೇಶದ ಆದಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾದ್ರೆ ನಾವು ಯೋಜನೆಯನ್ನು ರೂಪಿಸುವುದು ಬಹಳ ಅವಶ್ಯಕವಾದದ್ದು. ಅದರಿಂದ ಯೋಜನೆಗಳು ಇಂದಿನ ಒಂದು ಆರ್ಥಿಕ ಯುಗದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಜನೆಗಳು ಬಹಳ ಅವಶ್ಯಕವಾದಂತಹ ಸ್ಥಾನವನ್ನ ಪಡೆದುಕೊಂಡಿವೆ. ಅಂದ್ರೆ ಅರ್ಥವ್ಯವಸ್ಥೆಯನ್ನ ಉತ್ತಮವಾದಂತಹ ಒಂದು ಅರ್ಥವ್ಯವಸ್ಥೆಯನ್ನು ರೂಪಿಸಿ, ಏನು ಆರ್ಥಿಕ ಸಮಸ್ಯೆಗಳು, ಬಡತನ, ನಿರುದ್ಯೋಗ, ಮೂಲಸೌಕರ್ಯಗಳ ಕೊರತೆ ಮತ್ತು ಅಸಮಾನತೆ, ಈ ಎಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸಲು ಅನೇಕ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಎಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸಿ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನ ರೂಪಿಸಿ ದೇಶದ ಅಭಿವೃದ್ಧಿಯನ್ನ ಹೆಚ್ಚಿಸಬೇಕಾದರೆ, ಜನರ ಯೋಗಕ್ಷೇಮವನ್ನ ಕಾಪಾಡಬೇಕಾದ್ರೆ ಯೋಜನೆಗಳು ಅವಶ್ಯಕ. ಯೋಜನೆಗಳನ್ನ ರೂಪಿಸುವುದು ಅವಶ್ಯಕವಾದದ್ದು. ಆ ಹಿನ್ನೆಲೆಯಲ್ಲಿ ಯೋಜನೆಗಳು ತನ್ನದೇ ಆದಂತಹ ಒಂದು ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿವೆ. ನಾವೇನೇ ಒಂದು ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ, ನಾವೇನೇ ಒಂದು ಕೆಲಸವನ್ನ ಮಾಡಬೇಕು, ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದ್ರೆ, ಉದಾಹರಣೆ ಒಂದು ಮನೆ ಕಟ್ಟಬೇಕು ಅಂತಂದ್ರೆ
ನಾವೊಂದು ಮನೆ ಕಟ್ಟಬೇಕು ಅಂತಂದ್ರೆ ನಾವು ಅದಕ್ಕೆ ಏನ್ ಮಾಡ್ತೀವಿ, ಒಂದು ಪ್ಲಾನ್ ಹಾಕಂತೀವಿ, ಒಂದು ಯೋಜನೆಯನ್ನ ಹಾಕೊಳ್ತೀವಿ. ಆ ಯೋಜನೆಗೆ ತಕ್ಕಂತೆ ನಾವು ಹಣವನ್ನ ವಿನಿಯೋಗಿಸ್ಕೊಂತ ಆ ಯೋಜನೆಯನ್ನ ಯಶಸ್ವಿಗೊಳಿಸ್ತೀವಿ. ಆಗ ನಮಗೆ ಸುಂದರವಾದಂತಹ ಒಂದು ಮನೆ ನಿರ್ಮಾಣವಾಗುತ್ತೆ. ಹೇಗೆ ನಾವು ಒಂದು ಮನೆಯನ್ನ ಕಟ್ಟಬೇಕು ಅಂದಾಗ ಒಂದು ಯೋಜನೆಯನ್ನ ಹಾಕೊಳ್ತೀವೋ, ಅದೇ ರೀತಿ ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮವಾದಂತಹ ಅರ್ಥವ್ಯವಸ್ಥೆಯನ್ನ ರೂಪಿಸುವ ಅವಶ್ಯಕತೆಯಿಂದ ಒಂದು ಯೋಜನೆಗಳನ್ನ ರೂಪಿಸಿಕೊಳ್ಳುವುದು, ಯೋಜನೆಗಳು ತನ್ನದೇ ಆದಂತಹ ಮಹತ್ವವನ್ನ ಆ ಹಿನ್ನೆಲೆಯಲ್ಲಿ ಪಡೆದುಕೊಂಡಿವೆ. ಒಂದು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ತನ್ನದಂತ ಮಹತ್ವವನ್ನು ಯೋಜನೆಗಳು ಪಡೆದುಕೊಂಡಿವೆ. ಈ ನಮ್ಮ ದೇಶ 1947ರಲ್ಲಿ ಏನ್ ಸ್ವಾತಂತ್ರ್ಯವಾಗುತ್ತೋ, 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಳ್ತೀವಿ. ಈ ಸ್ವಾತಂತ್ರ್ಯ ಪಡೆದಾಗ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿರುತ್ತೆ. ಆ ಮೂಲ ಒಂದು ಸೌಕರ್ಯಗಳ ಕೊರತೆ ಇರ್ಬೋದು, ಆದಾಯ ಪ್ರಮಾಣ ಕಡಿಮೆ ಇರುತ್ತೆ, ಜನರ ತಲಾದಾಯ ಕಡಿಮೆ ಇರುತ್ತೆ, ದೇಶದ ಅಭಿವೃದ್ಧಿ ಕುಂಠಿತವಾಗಿರುತ್ತೆ, ಕೆಲವೊಂದು ಸಂಪನ್ಮೂಲಗಳನ್ನ ಕೊರತೆಯಲ್ಲಿರ್ತವೆ, ಇನ್ನು ಕೆಲವು ಸಂಪನ್ಮೂಲಗಳನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇರ್ತೀವಿ, ಯಂತ್ರೋಪಕರಣಗಳನ್ನ ಆಮದು ಮಾಡ್ಕೊಳ್ತಾ ಇರ್ತೀವಿ, ಕೃಷಿ ಮತ್ತು ಕೈಗಾರಿಕೆ ಕ್ಷೇತ್ರಗಳು ಹಿಂದುಳಿದಿರ್ತವೆ. ಇವೆಲ್ಲವುಗಳಿಂದಾಗಿ 1947ರಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಅತ್ಯಂತ ಗಂಭೀರವಾದಂತಹ ಒಂದು ಪರಿಸ್ಥಿತಿಯಿಂದ ಕೂಡಿರುತ್ತೆ. ಆ ಎಲ್ಲ ಅಡೆತಡೆಗಳನ್ನ ನಿವಾರಿಸಿ, ಹಿಂದುಳಿದಿರುವಿಕೆಯನ್ನ ನಾವು ನಿವಾರಿಸಿ, ಸಂಪೂರ್ಣವಾದಂತಹ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನಾವು ನಿವಾರಿಸಿ, ಸರ್ಕಾರ ಹೆಚ್ಚಿನವಾದಂತಹ ಆ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಕೃಷಿ ಕ್ಷೇತ್ರವಾದ ಅಭಿವೃದ್ಧಿಗೆ, ಕೃಷಿ ಇರ್ಬೋದು, ಕೈಗಾರಿಕೆಗಳು ಮತ್ತು ಆಮದು ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಈ ಒಂದು ಅಭಿವೃದ್ಧಿ ಆದಾಯದ ಜನರ ಯೋಗಕ್ಷೇಮವನ್ನು ಹೆಚ್ಚಿಸಬೇಕು, ಉತ್ತಮ ಜೀವನ ಮಟ್ಟವನ್ನು ರೂಪಿಸಿಕೊಳ್ಳುವಂತೆ ಅಗತ್ಯವಂತ ಪೂರಕ ವಾತಾವರಣವನ್ನು ಜನರಿಗೆ ಕಲ್ಪಿಸಬೇಕು. ಇವೆಲ್ಲವುಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದ್ರೆ ಸರ್ಕಾರ ಅದಕ್ಕೆ ಯೋಜನೆಗಳು ತನ್ನದೇ ಮಹತ್ವ ಅನ್ನೋದ್ರಿಂದ ಪಡೆದುಕೊಂಡಿವೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಈಗ ಯೋಜನೆಗಳ ಅವಶ್ಯಕತೆ ಇದೆ ಅಂತ ನಮಗೆ ಅರ್ಥ ಆಯ್ತು. ಹಾಗಾದ್ರೆ ಯೋಜನೆ ಅಂದ್ರೆ ಏನು? ಈ ಯೋಜನೆ ಅಂತಂದ್ರೆ ಸರ್ಕಾರ ಅಂದ್ರೆ ಸರ್ವರ ಹಿತಾಸಕ್ತಿಯನ್ನ ವೃದ್ಧಿಗೋಸ್ಕರ, ಸರ್ವರ ಅಂದ್ರೆ ಪ್ರತಿ ದೇಶದ ಎಲ್ಲ ಜನರ ಸರ್ವರ ಹಿತಾಸಕ್ತಿಯ ವೃದ್ಧಿಗೋಸ್ಕರ ಲಭ್ಯವಿರುವ ಸಂಪನ್ಮೂಲಗಳ ವ್ಯವಸ್ಥಿತವಾದಂತಹ ವಿನಿಯೋಜನೆ, ಸರ್ವರ ಹಿತಾಸಕ್ತಿಯನ್ನ ವೃದ್ಧಿಗೋಸ್ಕರ ಲಭ್ಯವಿರುವಂತಹ ಸಂಪನ್ಮೂಲಗಳ ವಿನಿಯೋಜನೆ ಮತ್ತು ಇತರ ಉದ್ದೇಶಪೂರ್ವಕ ಕ್ರಮಗಳನ್ನ ಅಳವಡಿಸಿಕೊಂಡು ಪೂರ್ವ ನಿಗದಿತ ಗುರಿಗಳ ಸಾಧನೆಗೆ ಸಾಗುವುದು. ಪೂರ್ವ ನಿಗದಿತ ಅಂದ್ರೆ ಮುಂಚಿತವಾಗಿ ನಾವು ಏನು ಗುರಿಯನ್ನು ಇಟ್ಕೊಂಡಿರ್ತೀವೋ ಆ ಗುರಿಯ ಕಡೆ ಸಾಗುವುದನ್ನೇ ಯೋಜನೆ ಅಂತ ಕರೀತಾರೆ. ಯೋಜನೆ ಅಂದ್ರೆ ಸರ್ವರ ಹಿತಾಸಕ್ತಿಯ ವೃದ್ಧಿಗೋಸ್ಕರ ಲಭ್ಯ ಇರುವ ಸಂಪನ್ಮೂಲಗಳನ್ನ ವಿನಿಯೋಗಿಸಿಕೊಂಡು ಇತರ ಉದ್ದೇಶಕ ಕ್ರಮಗಳನ್ನು ಅಳವಡಿಸಿಕೊಂಡು, ಏನೇನು ಕ್ರಮಗಳನ್ನು ಅಳವಡಿಸ್ಕೊಳ್ಬೇಕು ಆ ಎಲ್ಲಾ ಉದ್ದೇಶಕ ಕ್ರಮಗಳನ್ನು ಅಳವಡಿಸಿಕೊಂಡು ಪೂರ್ವ ನಿರ್ಧಾರಿತ ಗುರಿಯ ಕಡೆ ಸಾಗುವುದೇ ಯೋಜನೆ. ಪೂರ್ವ ನಿರ್ಧಾರಿತ ಗುರಿಯ ಕಡೆ ಸಾಗುವುದನ್ನೇ ಯೋಜನೆ ಅಂತ ಕರಿತೀವಿ. ಈ ಯೋಜನೆಯನ್ನೇ ನಮ್ಮ ಭಾರತದಲ್ಲಿ ಈ ಚಟುವಟಿಕೆಗಳನ್ನ ನಾವು ಕಾರ್ಯಗತಗೊಳಿಸಬೇಕು. ಲಭ್ಯವಿರುವ ಸಂಪನ್ಮೂಲಗಳನ್ನ ಸಂಪೂರ್ಣ ವಿನಿಯೋಗಿಸಿಕೊಂಡು ಎಲ್ಲ ಜನರ ಯೋಗಕ್ಷೇಮವನ್ನ ಕಾಪಾಡೋಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾದ್ರೆ ನಾವು ಉತ್ತಮವಾದ ಕಾರ್ಯಚಟುವಟಿಕೆ ಕೈಗೊಳ್ಳಬೇಕು, ಯೋಜನೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಅದರಿಂದ ನಮ್ಮ ಭಾರತದಲ್ಲಿ 1950ರಲ್ಲಿ ಈ ಯೋಜನಾ ಆಯೋಗ ಸ್ಥಾಪನೆ ಆಗಿದೆ. 1950ರಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗಿದೆ. 1950ರಲ್ಲಿ ಸ್ಥಾಪನೆ ಆದಂತ ಒಂದು ಯೋಜನಾ ಆಯೋಗವನ್ನ 2015ರಲ್ಲಿ ಅದನ್ನ ನೀತಿ ರಾಷ್ಟ್ರೀಯ ಆಯೋಗ ಅಂತ ಕರೀತಾರೆ.
ನೀತಿಯ ರಾಷ್ಟ್ರೀಯ ಆಯೋಗ ಅಂದ್ರೆ 1950ರಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗುತ್ತೆ. ಆ ಸ್ಥಾಪನೆ ಆದಂತ ಯೋಜನಾ ಆಯೋಗವನ್ನ 2015ರಲ್ಲಿ ಅದನ್ನ ಯೋಜನಾ ಆಯೋಗದ ಜಾಗದಲ್ಲಿ ನೀತಿ ಆಯೋಗವನ್ನ ಸ್ಥಾಪಿಸಲಾಗುತ್ತೆ. 2015ರಲ್ಲಿ ನೀತಿ ಆಯೋಗವನ್ನ ಸ್ಥಾಪನೆ ಮಾಡ್ತೀವಿ. 1950ರಲ್ಲಿ ಯೋಜನಾ ಆಯೋಗ, ಆ ಯೋಜನಾ ಆಯೋಗದ ಬದಲಿಗೆ ಆ ಜಾಗದಲ್ಲಿ 2015ರಲ್ಲಿ ನೀತಿ ಆಯೋಗವನ್ನ ಸ್ಥಾಪನೆ ಮಾಡಿ. ಈ ಯೋಜನಾ ಆಯೋಗ ಮಿಶ್ರ ಆರ್ಥಿಕ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ರಾಷ್ಟ್ರದ ಪ್ರಗತಿಗೆ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಈ ಯೋಜನಾ ಆಯೋಗ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಅವನ್ನು ಅನುಷ್ಠಾನಗೊಳಿಸ್ತಾ ಇದೆ. ಅಂದ್ರೆ ಏನ್ ಯೋಜನಾ ಆಯೋಗ 1950ರಲ್ಲಿ ಸ್ಥಾಪನೆ ಆಗುತ್ತೋ ಆ ಯೋಜನಾ ಆಯೋಗ ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯ ಚೌಕಟ್ಟಿನ ಒಳಗಡೆ ಅದು ಪಂಚವಾರ್ಷಿಕ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನಗೊಳಿಸ್ತಾ ಇತ್ತು. ಯಾಕೆ ಅಂತಂದ್ರೆ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ. ಆದ್ರೆ ಈ ನೀತಿ ಆಯೋಗ ಏನ್ 2015ರಲ್ಲಿ ಮಾರ್ಪಾಡಾಗುತ್ತೋ ಈ ನೀತಿ ಆಯೋಗ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಇದ್ರ ಕಾರ್ಯ ಅಪೇಕ್ಷಿತವಾದಂತಹ ಗುರಿಗಳನ್ನ ಸಾಧಿಸಲು, ಅಪೇಕ್ಷಿತವಾದ ಗುರಿಗಳ ಈಡೇರಿಕೆಗಾಗಿ ದೀರ್ಘಾವಧಿ ಮುನ್ನೋಟ ತಂತ್ರಗಳನ್ನ ರೂಪಿಸುವುದು. ಅಪೇಕ್ಷಿತವಾದಂತಹ ಅಂದ್ರೆ ಅರ್ಥವ್ಯವಸ್ಥೆಯನ್ನ ಅಪೇಕ್ಷಿತ ಗುರಿಗಳನ್ನ ಸಾಧಿಸಲು ದೀರ್ಘಾವಧಿಯಾದಂತಹ ಒಂದು ತಂತ್ರಗಳನ್ನ ಅನುಸರಿಸೋದು ಇದರ ಮೂಲವಾದಂತಹ ಒಂದು ಉದ್ದೇಶವನ್ನು ಇದು ಹೊಂದಿರುತ್ತೆ. ಆದ್ರೆ ಭಾರತದಲ್ಲಿ ಯೋಜನೆಗಳ ಉದ್ದೇಶಗಳೇನು? ಯಾಕೆ ನಾವು ಯೋಜನೆಗಳನ್ನ ರೂಪಿಸ್ಕೊಳ್ಬೇಕು? ಯೋಜನೆಗಳನ್ನ ಅರ್ಥವ್ಯವಸ್ಥೆಯಲ್ಲಿ ಯಾಕೆ ಅವನ್ನ ಅಳವಡಿಸ್ಕೊಳ್ಬೇಕು? ಆ ಯೋಜನೆಗಳ ಉದ್ದೇಶಗಳೇನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ನಾವೀಗ ಯೋಜನೆ ಯಾಕೆ ರೂಪಿಸುವ ಯೋಜನೆಯ ಜಾರಿಗೆ ಹಿನ್ನೆಲೆ ಏನು ಅನ್ನೋದು ತಿಳ್ಕೊಂತ ಇದ್ದೀವಿ. ನಾವು ಯೋಜನೆ ಅಂದ್ರೆ ಏನು? ಯೋಜನಾ ಆಯೋಗ 1950ರಲ್ಲಿ ಸ್ಥಾಪನೆ ಆಗುತ್ತೆ. 2015ರ ನೀತಿ ಆಯೋಗ ಅಂತ ಬದಲಾಯಿಸ್ತೀವಿ. ಯೋಜನೆ ಅಂತಂದ್ರೆ ಸರ್ವರ ಹಿತಾಸಕ್ತಿಯ ವೃದ್ಧಿಗಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನ ವಿನಿಯೋಗಿಸಿ ಮತ್ತು ನಮ್ಮ ಪೂರ್ವ ಉದ್ದೇಶಿತ ಕ್ರಮಗಳನ್ನ ಅಳವಡಿಸಿಕೊಂಡು ನಮ್ಮ ಪೂರ್ವ ನಿರ್ಧಾರಿತ ಗುರಿಗಳನ್ನ ಸಾಧಿಸುವುದು. ಆ ಪೂರ್ವ ನಿರ್ಧಾರಿತ ಗುರಿಯ ಕಡೆ ಸಾಗುವುದನ್ನೇ ಯೋಜನೆ. ಪೂರ್ವ ನಿರ್ಧಾರಿತ ಗುರಿಯ ಕಡೆ ಸಾಗುವುದನ್ನೇ ಯೋಜನೆ ಅಂತ ಕರೀತೀವಿ. ಈ ಯೋಜನೆ ಉದ್ದೇಶಗಳೇನು? ಭಾರತದ ಯೋಜನೆಯ ಉದ್ದೇಶಗಳು, ಯೋಜನೆಗಳ ಅರ್ಥ ಮತ್ತು ಯೋಜನೆಯ ಸ್ಥಾಪನೆ 1950, 2015ರಲ್ಲಿ ಆ ಯೋಜನಾ ಆಯೋಗ ನೀತಿ ಆಯೋಗ ಅಂತ ನಾವು ಕರಿತೀವಿ. ಆ ಯೋಜನೆಯ ಆಯೋಗ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಒಂದು ಉತ್ತಮವಾದಂತಹ ಒಂದು ನಿರ್ದಿಷ್ಟವಾದಂತಹ ಈ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯಗತಗೊಳಿಸುವುದು ಈ ಯೋಜನೆಯ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿದೆ. ಹಾಗಾದ್ರೆ ಭಾರತದಲ್ಲಿ ಯೋಜನೆಯ ಉದ್ದೇಶಗಳೇನು? ಯೋಜನೆಗಳ ಉದ್ದೇಶಗಳು ಬಹಳ ಪ್ರಮುಖವಾದಂತಹ 8 ಉದ್ದೇಶಗಳನ್ನ ಯೋಜನೆಯ ಉದ್ದೇಶಗಳು ಅಂತ ಕರೀತೀವಿ. ಆ 8 ಉದ್ದೇಶಗಳು ಅಂತಂದ್ರೆ ಮೊದಲಿಗೆ ಒಂದು ಭಾರತ ಯೋಜನೆಯ ಉದ್ದೇಶಗಳು, ಒಂದು ಆರ್ಥಿಕ ಬೆಳವಣಿಗೆಯನ್ನ ವೃದ್ಧಿಸುವುದು, ಎರಡನೇದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು, 3 ಸ್ವಾವಲಂಬನೆಯನ್ನ ಸಾಧಿಸುವುದು, ಆದಾಯ ಹಾಗೂ ಸಂಪತ್ತಿನ ಅಸಮಾನತೆ ಕಡಿಮೆ ಮಾಡೋದು. ನಮ್ಮ ದೇಶದಲ್ಲಿ ಇರುವ ಆದಾಯ ಹಾಗೂ ಸಂಪತ್ತಿನ ಅಸಮಾನತೆಯನ್ನು ಹೋಗಲಾಡಿಸಿ ಆ ಸಂಪತ್ತಿನ ಅಸಮಾನತೆಯನ್ನು ಕಡಿಮೆ ಮಾಡೋದು. ಇನ್ನು 5ನೇದು ಮೂಲ ಸೌಕರ್ಯದ ವೃದ್ಧಿ, 6 ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ, 7 ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ, 8 ಖಾಸಗಿ ವಲಯದ ಉತ್ತೇಜನ. ಈಗ 8 ಪ್ರಮುಖವಾದಂತಹ ಉದ್ದೇಶಗಳನ್ನ ಭಾರತದಲ್ಲಿ ಯೋಜನೆ ಉದ್ದೇಶಗಳು ಅಂದ್ರೆ ಯೋಜನೆ ಈ 8 ಉದ್ದೇಶಗಳನ್ನ ಇದು ಒಂದು ಯೋಜನೆಯ ಉದ್ದೇಶಗಳು. ಭಾರತದಲ್ಲಿ ಯೋಜನೆಯ ಉದ್ದೇಶಗಳು ಒಂದು ಆರ್ಥಿಕ ಬೆಳವಣಿಗೆಯನ್ನ ವೃದ್ಧಿಸುವುದು, ಎರಡನೇದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು,
3 ಸ್ವಾವಲಂಬನೆ ಸಾಧಿಸುವುದು. 4 ಆದಾಯ ಹಾಗೂ ಸಂಪತ್ತಿನ ಅಸಮಾನತೆಯನ್ನ ಕಡಿಮೆ ಮಾಡುವುದು. 5 ಮೂಲ ಸೌಕರ್ಯದ ವೃದ್ಧಿ. 6 ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ. 7 ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ. 8 ಖಾಸಗಿ ವಲಯದ ಉತ್ತೇಜನ. ಈಗ 8 ಪ್ರಮುಖ ಉದ್ದೇಶಗಳನ್ನ ಯೋಜನೆಯ ಉದ್ದೇಶಗಳು ಅಂತ ನಾವು ಕರಿತೀವಿ. ಅದರಲ್ಲಿ ಮೊದಲನೇದು ಆರ್ಥಿಕ ಬೆಳವಣಿಗೆಯನ್ನು ವೃದ್ಧಿಸುವುದು. ಅಂದ್ರೆ ನಮ್ಮ ಯೋಜನೆಯನ್ನು ರೂಪಿಸುವ ಮೂಲ ಉದ್ದೇಶವೇ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ದೇಶದ ಅಭಿವೃದ್ಧಿಯನ್ನು ಉತ್ತಮಪಡಿಸುವುದು, ದೇಶದ ಆದಾಯವನ್ನು ಹೆಚ್ಚಿಸುವುದು. ಇದು ಮೂಲವಾದಂತಹ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಆರ್ಥಿಕ ಬೆಳವಣಿಗೆಯ ವೃದ್ಧಿಗೆ ಮೊದಲ ಆದ್ಯತೆಯನ್ನ, ಮೊದಲ ಪ್ರಾಶಸ್ತ್ಯವನ್ನ ಈ ನಮ್ಮ ಭಾರತದಲ್ಲಿ ಯೋಜನೆಯಲ್ಲಿ ಕೊಡಲಾಗುತ್ತೆ. ಅದರಿಂದ ಯೋಜನೆ ಮೊದಲ ಉದ್ದೇಶ ಆರ್ಥಿಕ ಬೆಳವಣಿಗೆಯನ್ನ ವೃದ್ಧಿಸುವುದು. ಏನು ಆರ್ಥಿಕ ಸಮಸ್ಯೆಗಳಿವೋ, ಆ ಬಡತನ ಇರ್ಬೋದು, ನಿರುದ್ಯೋಗ, ಎಲ್ಲ ಸಮಸ್ಯೆಗಳನ್ನ ಹೋಗಲಾಡಿಸುವ ಮೂಲಕವಾಗಿ ದೇಶದ ಆರ್ಥಿಕ ಬೆಳವಣಿಗೆಯನ್ನ ಉತ್ತಮಪಡಿಸುವುದು ಅಥವಾ ಆರ್ಥಿಕ ಬೆಳವಣಿಗೆ ವೃದ್ಧಿಗೆ ಮೊದಲ ಆದ್ಯತೆಯನ್ನು ಕೊಡುವುದು ಈ ಒಂದು ಯೋಜನೆಯ ಉದ್ದೇಶ. ಇನ್ನು ಎರಡನೇದು ಅರ್ಥವ್ಯವಸ್ಥೆಯನ್ನ ಆಧುನೀಕರಣಗೊಳಿಸುವುದು. ಅರ್ಥವ್ಯವಸ್ಥೆಯಲ್ಲಿ ಒಂದು ಬದಲಾವಣೆಗೆ ಆದ್ಯತೆ ಕೊಡಬೇಕು. ಬದಲಾವಣೆ ಆಗ್ತಾ ಇರ್ಬೇಕು. ಅರ್ಥವ್ಯವಸ್ಥೆ ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಇರ್ಬೇಕು. ಯಾಕಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮವಾಗಿರೋದು. ಯಾವುದೇ ಹಿಂದಿನ ಕಾಲದ ನಾವು ಉತ್ಪಾದನೆಯಲ್ಲಿ ಹಿಂದಿನ ಕಾಲದಲ್ಲಿ ಬಳಸ್ತಿದ್ದಂತಹ ಹಳೆಯ ತಂತ್ರಜ್ಞಾನವನ್ನ ಬಳಸೋದು, ಹಳೆಯ ಕಾಲದ ಒಂದು ವಿಧಾನಗಳ ಮೂಲಕ ಉತ್ಪಾದನೆ ಮಾಡ್ತಾ ಹೋದ್ರೆ ಅಭಿವೃದ್ಧಿ ಕುಂಠಿತವಾಗ್ತಾ ಹೋಗುತ್ತೆ. ನಾವು ಉತ್ಪಾದನೆಯಲ್ಲಿ ಸುಧಾರಿತವಾದಂತಹ ಹೊಸ ಹೊಸ ಸಂಶೋಧನೆ ಮತ್ತು ಅನ್ವೇಷಣೆಯನ್ನ ಮಾಡ್ತಾ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾ ಹೋದಂಗೆ ಗುಣಮಟ್ಟದ ವಸ್ತುಗಳನ್ನು ಉತ್ಪಾದನೆ ಮಾಡಬಹುದು. ಉತ್ಪಾದನೆ ಪ್ರಮಾಣದಲ್ಲಿ ಗಣನೀಯವಾಗಿ ಏರಿಕೆ ಆಗುತ್ತೆ. ಯಾವಾಗ ಉತ್ಪಾದನೆ ಏರಿಕೆ ಆಗುತ್ತೋ ದೇಶದ ಆದಾಯವೂ ಸಹ ಹೆಚ್ಚಾಗುತ್ತೆ. ದೇಶದ ಆದಾಯ ಹೆಚ್ಚಾದಂತೆ ಜನರ ತಲಾದಾಯ ಹೆಚ್ಚಾಗುತ್ತೆ, ಅವರ ಜೀವನ ಮಟ್ಟವೂ ಸಹ ಹೆಚ್ಚಾಗುತ್ತೆ. ಆದ್ರಿಂದ ನಾವು ಅರ್ಥವ್ಯವಸ್ಥೆಯ ಆಧುನೀಕರಣ ಕಡೆ ಹೆಚ್ಚಿನವಾದ ಆದ್ಯತೆಯನ್ನ ಕೊಡಬೇಕು ಮತ್ತು ದೇಶದ ಅರ್ಥವ್ಯವಸ್ಥೆಯನ್ನೇ ಆಧುನೀಕರಣಗೊಳಿಸಬೇಕಾಗುತ್ತೆ. ಉತ್ತಮವಾದ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಳ್ಬೇಕು. ಆ ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸಬೇಕು. ಅದರಿಂದ ಅರ್ಥವ್ಯವಸ್ಥೆಯ ಆಧುನೀಕರಣಗೊಳಿಸುವುದು ಇದರ ಎರಡನೇ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಮೂರನೇ ಉದ್ದೇಶ ಸ್ವಾವಲಂಬನೆಯನ್ನ ಸಾಧಿಸುವುದು. ಯಾಕೆಂದ್ರೆ ನಾವು ನಮ್ಮ ದೇಶ 1947ರಲ್ಲಿ ನಾವೇನು ಸ್ವಾತಂತ್ರ್ಯ ಪಡೀತೀವೋ, ಸ್ವಾತಂತ್ರ್ಯ ಪಡೆದಂತ ಸಂದರ್ಭದಲ್ಲಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಬಹಳ ಗಂಭೀರವಾಗಿತ್ತು ಅಂತ ಹೇಳಿದ್ರು. ಅದರಿಂದ ಕೆಲವು ಯಂತ್ರೋಪಕರಣಗಳನ್ನ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವು. ಅದು ಬಿಟ್ಬಿಡ್ಬೇಕು. ಆಮದು ಮಾಡಿಕೊಳ್ಳೋ ಪ್ರಮಾಣವನ್ನ ಕಡಿಮೆ ಮಾಡಿ ಏನ್ ಆಮದು ಮಾಡ್ಕೊಳ್ತಿದ್ವೋ ಆ ವಸ್ತುಗಳನ್ನ ಇಲ್ಲೇ ಉತ್ಪಾದನೆ ಮಾಡಕ್ಕೆ, ಆ ಯಂತ್ರೋಪಕರಣಗಳನ್ನ ಇಲ್ಲೇ ಅನ್ವೇಷಣೆ ಮಾಡಕ್ಕೆ, ಆ ಯಂತ್ರೋಪಕರಣಗಳನ್ನ ಕಂಡುಹಿಡಿಯುವುದಕ್ಕೆ ಪ್ರಯತ್ನಿಸಬೇಕು. ಸ್ವಾವಲಂಬನೆಯನ್ನ ಸಾಧಿಸಬೇಕು. ಅದರಿಂದ ಈ ಅರ್ಥವ್ಯವಸ್ಥೆಯನ್ನ ಸ್ವಾವಲಂಬನೆ ಸಾಧಿಸುವುದು ಈ ಯೋಜನೆ ಪ್ರಮುಖವಾದ ಉದ್ದೇಶ ಮತ್ತು ಆ ಯೋಜನೆಯನ್ನು ರೂಪಿಸಲು ಮೂಲ ಉದ್ದೇಶವೇ ಸ್ವಾವಲಂಬನೆಯನ್ನು ಸಾಧಿಸಬೇಕು. ನಾವು ಎಲ್ಲಿವರೆಗೆ ಬೇರೆ ದೇಶಕ್ಕೆ ನಾವು ಅವಲಂಬಿಸಿಕೊಂಡು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಳ್ಬೇಕು. ನಮ್ಮಲ್ಲಿನ ಉತ್ಪಾದನೆ ಪ್ರಮಾಣವನ್ನು ಹೆಚ್ಚಿಸಬೇಕು. ನಮ್ಮಲ್ಲಿನ ವಸ್ತುಗಳನ್ನ ನಾವು ಬೇರೆ ಬೇರೆ ಕಡೆ ರಫ್ತು ಮಾಡಬೇಕು. ರಫ್ತು ಪ್ರಮಾಣ ಹೆಚ್ಚಳದೊಂದಿಗೆ ದೇಶದ ಆದಾಯ ಹೆಚ್ಚಾಗುತ್ತೆ. ಆಗ ಅಭಿವೃದ್ಧಿಯೂ ಸಹ ನಾವು ಅಭಿವೃದ್ಧಿಯನ್ನು ಸಾಧಿಸಬಹುದು. ಅದರಿಂದ ಸ್ವಾವಲಂಬನೆಯನ್ನ ಸಾಧಿಸುವುದು ಮೂಲವಂತ ಉದ್ದೇಶವಾಗಿದೆ. ವಿದೇಶಿ ಹಸ್ತಕ್ಷೇಪವನ್ನ ಕಡಿಮೆ ಮಾಡಬೇಕು. ಯೋಜನೆ ನಿರೂಪಕರು ಅದನ್ನೇ ಹೇಳ್ತಾರೆ. ಯೋಜನೆ ರೂಪಿಸ್ತಾರ ಅವರೆಲ್ಲರ ಮೂಲ ಉದ್ದೇಶ ಆಮದು ಪ್ರಮಾಣವನ್ನು ಕಡಿಮೆ ಮಾಡಬೇಕು, ವಿದೇಶಿ ಹಸ್ತಕ್ಷೇಪವನ್ನ ಕಡಿಮೆ ಮಾಡಬೇಕು, ಸ್ವಾವಲಂಬನೆಗೆ ಹೆಚ್ಚಿನವಂತ ಆದ್ಯತೆಯನ್ನ ಕೊಡಲಾಗುತ್ತೆ. ಇನ್ನ 4ನೇ ಉದ್ದೇಶ ಆದಾಯ ಹಾಗೂ ಸಂಪತ್ತಿನ ಅಸಮಾನತೆಯನ್ನ ಕಡಿಮೆ ಮಾಡಬೇಕು. ನಮ್ಮ ದೇಶದ ಅರ್ಥವ್ಯವಸ್ಥೆಯಲ್ಲೇ ಆದಾಯ ಮತ್ತು ಸಂಪತ್ತು ಅಸಮಾನತೆಯಿಂದ ಕೂಡಿತ್ತು. ಕೆಲವರಲ್ಲೇ 26% ಕಡಿಮೆ ಅಧಿಕ ಸಂಖ್ಯೆಯ ಜನರು ಇನ್ನು ಬಡತನ ರೇಖೆಯಿಂದ ಕೆಳಗಡೆ ಅವರು ಜೀವಿಸ್ತಾ ಇದ್ದಾರೆ. ಅದೇ ನಿಕೃಷ್ಟವಾದ ಜೀವನ ಮಟ್ಟವನ್ನು ಅವರು ಹೊಂದಿದ್ದಾರೆ. ಸಂಪತ್ತು ಕೆಲವರ ಬಳಿ ಕೇಂದ್ರೀಕೃತವಾಗಿ ಅವರು ಶ್ರೀಮಂತರಾಗ್ತಾನೆ ಇದ್ದಾರೆ. ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಜಾಸ್ತಿ ಆಗ್ತಾ ಇದೆ. ಆ ಆದಾಯ ಮತ್ತು ಸಂಪತ್ತು ಅಸಮಾನತೆಯಿಂದ ಕೂಡಿದೆ.
ಆ ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನ ಹೋಗಲಾಡಿಸಬೇಕು. ಏನು ಬಡವರದರೋ ಆ ಬಡವರಿಗೆ ಉತ್ತಮವಾದಂತ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು. ಉತ್ತಮ ಜೀವನ ಮಟ್ಟ ನಿರ್ವಹಣೆಗಾಗಿ ಅಗತ್ಯವಾದ ಪೂರಕ ವಾತಾವರಣವನ್ನ ಅವಕಾಶಗಳನ್ನ ಒದಗಿಸಿಕೊಡ್ಬೇಕು. ಆಗ ಆ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅವರು ಸಹ ಉತ್ತಮ ಜೀವನ ಮಟ್ಟವನ್ನು ನಿರ್ವಹಿಸ್ತಾರೆ, ಅವರ ಆದಾಯವೂ ಸಹ ಹೆಚ್ಚಾಗುತ್ತೆ. ಅವರು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾರಿಗೆ? ಬಡವರಿಗೆ. ಆ ಮೂಲಕವಾಗಿ ನಾವು ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ 5ನೇ ಉದ್ದೇಶ ಮೂಲ ಸೌಕರ್ಯದ ವೃದ್ಧಿ. ಏನು ಮೂಲಭೂತ ಸೌಕರ್ಯಗಳು ಏನು ಕರೀತೀವೋ ಆ ಮೂಲಭೂತ ಸೌಕರ್ಯಗಳ ವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡಬೇಕು. ನಾವು ದಿಢೀರಂತ ನಾವು ಅಭಿವೃದ್ಧಿ ಆಗಬೇಕು ಎಂಬ ದೃಷ್ಟಿಯಿಂದ ನಾವು ತಂತ್ರಜ್ಞಾನ ಕೈಗಾರಿಕೆಗಳ ಜೊತೆಗೆ ನಮ್ಮ ಮೂಲಭೂತ ಸೌಕರ್ಯಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನ್ ಕರಿತೀವೋ ಆ ಮೂಲಭೂತ ಸೌಕರ್ಯಗಳಿಗೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು, ಮೊದಲ ಆದ್ಯತೆಯನ್ನು ಕೊಡಬೇಕು. ಯಾಕಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ, ನಮ್ಮ ಗ್ರಾಮೀಣ ಭಾಗದಲ್ಲಿ, ನಮ್ಮ ದೇಶ ಹಳ್ಳಿ ಪ್ರಧಾನವಾದ ದೇಶವಾಗಿರೋದ್ರಿಂದ ಗ್ರಾಮೀಣ ಭಾಗದ ಎಷ್ಟೋ ಜನರು ಆ ಮೂಲ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ. ಆ ಮೂಲ ಸೌಕರ್ಯದ ವಂಚಿತರಾಗಿರುವಂತಹ ಜನರಿಗೆ ಆ ಮೂಲಭೂತ ಸೌಕರ್ಯಗಳನ್ನ ಅಗತ್ಯ ಪ್ರಮಾಣದಲ್ಲಿ ಅವನು ಕಲ್ಪಿಸಿಕೊಡಬೇಕು. ಈ ಮೂಲ ಸೌಕರ್ಯ ಸಾರಿಗೆ ಇರ್ಬೋದು, ಸಂಪರ್ಕ, ಶಕ್ತಿ, ಆಮೇಲೆ ಸ್ಕೂಲ್ ಇರ್ಬೋದು, ಆಸ್ಪತ್ರೆ, ಸಂಶೋಧನೆ, ಇವೆಲ್ಲ ಈ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವುದರ ಮೂಲಕವಾಗಿ ರಾಷ್ಟ್ರ ತೀವ್ರಗತಿಯಲ್ಲಿ ಬೆಳೆಯಲು ಒಂದು ಅವಕಾಶವನ್ನು ನಾವು ಕಲ್ಪಿಸಿದಂತಾಗುತ್ತೆ. ಅದರಿಂದ ಮೂಲ ಸೌಕರ್ಯಗಳ ವೃದ್ಧಿಗೆ ಹೆಚ್ಚಿನವಂತ ಆದ್ಯತೆಯನ್ನ ಈ ಯೋಜನೆಯಲ್ಲಿ ಕೊಡಬೇಕು. ನೆಕ್ಸ್ಟ್ 6ನೇ ಉದ್ದೇಶ ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ. ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ ಅಂದ್ರೆ ವಿಶಾಲ ತಳದಿಯ ಹಣಕಾಸು ಮೂಲಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿ ಸಂಪನ್ಮೂಲಗಳನ್ನ ಸಂಗ್ರಹಣೆ ಮತ್ತು ಆ ಸಂಪನ್ಮೂಲಗಳನ್ನ ಆದ್ಯತಾ ವಲಯಗಳಿಗೆ ನಾವು ಹಂಚಿಕೆ ಮಾಡೋದು. ಮತ್ತೆ ನಾವು ಏನೇ ಒಂದು ಉತ್ಪಾದನೆ ಮಾಡ್ತೀವಿ, ಏನೋ ಒಂದು ಕಾರ್ಯಗಳನ್ನ ಮಾಡ್ತೀವಿ ಅಂದ್ರೆ ನಮಗೆ ಅಗತ್ಯವಾಗಿ ಹಣಕಾಸು ಅವಶ್ಯಕತೆ ಇರುತ್ತೆ. ಆ ಹಣಕಾಸನ್ನು ಒದಗಿಸುವಂತ ಹಣಕಾಸು ಸಂಸ್ಥೆಗಳಿಗೆ ಆದ್ಯತೆಯನ್ನು ಕೊಡಬೇಕು. ಜೊತೆಗೆ ಆ ಹಣಕಾಸು ಸಂಸ್ಥೆಗಳ ವೃದ್ಧಿಯ ಅಭಿವೃದ್ಧಿಯಾಗೋದ್ರ ಮೂಲಕವಾಗಿ ನಾವು ದೇಶದ ಅಭಿವೃದ್ಧಿಯನ್ನ, ದೇಶದ ಆರ್ಥಿಕ ಬೆಳವಣಿಗೆಯನ್ನ ಉತ್ತಮಪಡಿಸಿಕೊಳ್ಳಬಹುದು. ಇನ್ನ 7ನೇದು ಸಮತೋಲಿತ ಪ್ರಾದೇಶಿಕವಾದಂತಹ ಅಭಿವೃದ್ಧಿ. ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿ ಅಂದ್ರೆ ಒಂದು ನಗರ ಪ್ರದೇಶಗಳ ಅಭಿವೃದ್ಧಿಯ ಜೊತೆಗೆ ನಾವು ಗ್ರಾಮೀಣ ಭಾಗದ ಒಂದು ಗ್ರಾಮೀಣ ಭಾಗದ ಪ್ರದೇಶಗಳ ಅಭಿವೃದ್ಧಿಗೂ ಸಹ ನಾವು ಆದ್ಯತೆಯನ್ನು ಕೊಡಬೇಕು. ಗ್ರಾಮೀಣ ಭಾಗದಲ್ಲಿ ಸಣ್ಣ ಕೈಗಾರಿಕೆಗಳ ಸ್ಥಾಪನೆ ಮೂಲಕವಾಗಿ ಅಲ್ಲಿನ ಜನರಿಗೆ ಉದ್ಯೋಗ ಅವಕಾಶವನ್ನ ಕಲ್ಪಿಸಿಕೊಡಬಹುದು. ಆ ಉದ್ಯೋಗಾವಕಾಶ ಕಲ್ಪಿಸಿಕೊಡೋದ್ರ ಜೊತೆಗೆ ಆ ಪ್ರಾದೇಶಿಕವಾದ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಟ್ಟಂತಾಗುತ್ತೆ. ಅದರಿಂದ ಈ ಒಂದು ಹಲವಾರು ಕಾರಣಗಳಿಂದ ಕೆಲವು ಪ್ರದೇಶಗಳು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಕೆಲವೊಂದು ಕಾರಣಗಳಿಂದಾಗಿ ಅಭಿವೃದ್ಧಿ ಪ್ರಕ್ರಿಯೆ ಹಿಂದುಳಿದಿರ್ತಾರೆ. ಅಂತ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವಂತಹ ಪ್ರದೇಶಗಳನ್ನ ನಾವು ಗುರುತಿಸ್ಬಿಟ್ಟು ಅವಳ ಅಭಿವೃದ್ಧಿಗೆ ಆದ್ಯತೆಯನ್ನ ಕೊಡಬೇಕು. ಆ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕಾದ್ರೆ ಯೋಜನೆಗಳು ಬಹಳ ಅವಶ್ಯಕವಾದವು. ನೆಕ್ಸ್ಟ್ 8ನೇ ಉದ್ದೇಶ ಖಾಸಗಿ ವಲಯದ ಉತ್ತೇಜನ. ಭಾರತದ ಮಿಶ್ರ ಆರ್ಥಿಕವಾದಂತಹ ಒಂದು ಚೌಕಟ್ಟಿನಲ್ಲಿ ಯೋಜನೆ ವಿಧಾನದಲ್ಲಿ ಖಾಸಗಿ ವಲಯಕ್ಕೂ ಸಹ ನಾವು ಸಮರ್ಪಕ ಪ್ರಮಾಣದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಆ ಮೂಲಕವಾಗಿ ಆರ್ಥಿಕ ಬೆಳವಣಿಗೆಯನ್ನ ನಾವು ಉತ್ತಮಪಡಿಸಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಕೆಲವು ಖಾಸಗಿ ವಲಯಕ್ಕೆ, ಖಾಸಗಿ ರಂಗಕ್ಕೆ ಆ ಒಂದು ಉತ್ತೇಜನ ನೀಡುವುದರ ಮೂಲಕವಾಗಿ ನಾವು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚಿಸಿಕೊಳ್ಬಹುದು, ಆ ಮೂಲಕ ಅಭಿವೃದ್ಧಿಯನ್ನ ಸಾಧಿಸಬಹುದು. ಹೀಗೆ ಭಾರತದಲ್ಲಿ ಯೋಜನೆಗಳ ಉದ್ದೇಶಗಳು ತನ್ನದೇ ಆದ ಮಹತ್ವದ ಸ್ಥಾನವನ್ನ ಅವು ಪಡೆದುಕೊಂಡಿವೆ. ಇವು ಭಾರತದ ಯೋಜನೆಯ ಉದ್ದೇಶಗಳು. ಈ ಯೋಜನೆಯ ಉದ್ದೇಶಗಳ ನಂತರವಾಗಿ ನಾವು ಈ ಉದ್ದೇಶಗಳ ಈಡೇರಿಕೆಗಾಗಿ ನಮ್ಮ ಭಾರತದಲ್ಲಿ ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳನ್ನ ಕೈಗೊಳ್ಳಲಾಗಿದೆ. ಈ ಯೋಜನೆ ಮೂಲ ಉದ್ದೇಶವೇ ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದರ ಮೂಲಕವಾಗಿ ದೇಶದ ಅಭಿವೃದ್ಧಿಯನ್ನ ಉತ್ತಮಪಡಿಸಿಕೊಳ್ಳುವುದು. ಅದಕ್ಕೋಸ್ಕರ ಭಾರತದಲ್ಲಿ 11 ಪಂಚವಾರ್ಷಿಕ ಯೋಜನೆಯನ್ನ ಕೈಗೊಂಡಿದ್ದೀವಿ. ಈ 12ನೇ ಪಂಚವಾರ್ಷಿಕ ಯೋಜನೆ ಇನ್ನು ಮುಕ್ತಾಯದ ಹಂತದಲ್ಲಿದೆ. 11 ಪಂಚವಾರ್ಷಿಕ ಯೋಜನೆ ಮುಗಿದಿದೆ, ಅಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಈಗ ಚಾಲ್ತಿಯಿರೋದು 12ನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯದ ಒಂದು ಹಂತದಲ್ಲಿ ಇದೆ. ಇವೆಲ್ಲವುಗಳ
ಉದ್ದೇಶ ಏನಪ್ಪಾ ಅಂತಂದ್ರೆ ಪೂರ್ವ ನಿರ್ಧಾರಿತವಾದಂತಹ ಉದ್ದೇಶಗಳ ಒಂದು ಚೌಕಟ್ಟಿನಲ್ಲಿ, ಪೂರ್ವ ನಿರ್ಧಾರಿತ ಉದ್ದೇಶಗಳ ಚೌಕಟ್ಟಿನಲ್ಲಿ ಈ ಯೋಜನೆಗಳನ್ನ ಕಾರ್ಯಗತವನ್ನ ಮಾಡೋದು. ಉದ್ದೇಶಗಳನ್ನ ಏನ್ ಇಟ್ಕೊಂಡಿದೀವೋ ಆ ಉದ್ದೇಶಗಳನ್ನ ಒಂದು ಪೂರ್ವ ನಿರ್ಧಾರಿತ ಉದ್ದೇಶಗಳ ಚೌಕಟ್ಟಿನಲ್ಲೇ ಆ ಯೋಜನೆಗಳನ್ನ, ಆ ಉದ್ದೇಶಗಳನ್ನ ಕಾರ್ಯಗತಗೊಳಿಸುವುದು. ಹಾಗಾದ್ರೆ ಭಾರತದಲ್ಲಿ 11 ಪಂಚವಾರ್ಷಿಕ ಯೋಜನೆಗಳನ್ನ ಕೈಗೊಂಡಿದ್ದೀವಿ ಅಂತ. ಹಾಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದು? ಮೊದಲನೇ ಪಂಚವಾರ್ಷಿಕ ಯೋಜನೆ. ಆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ವಲಯಕ್ಕೆ ಆದ್ಯತೆಯನ್ನು ನೀಡಲಾಗಿರುತ್ತೆ ಮತ್ತು ಎಷ್ಟು ಹಣವನ್ನ ನಾವು ಹೂಡಿಕೆ ಮಾಡಲಾಗಿತ್ತು ಆ ಒಂದು ಅವಧಿಯಲ್ಲಿ ಅನ್ನೋದನ್ನ ಈ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕ ಈ ಒಂದು ಪಟ್ಟಿ ಅಂತ ನಾವು ಕರಿತೀವೋ ಆ ಪಟ್ಟಿಯ ಸಹಾಯದಿಂದ, ಆ ಕೋಷ್ಟಕ ಸಹಾಯದಿಂದ ಈ ಪಂಚವಾರ್ಷಿಕ ಯೋಜನೆಗಳ ಅವಧಿ ಮತ್ತು ಅವುಗಳ ಒಂದು ಆದ್ಯತೆ, ಆಯಾ ಅವಧಿಯಲ್ಲಿ ಯಾವ ಕ್ಷೇತ್ರಕ್ಕೆ ಇಷ್ಟು ಆದ್ಯತೆ ನೀಡಲಾಗಿತ್ತು ಅನ್ನೋದನ್ನ ಕೋಷ್ಟಕದ ಸಹಾಯದಿಂದ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಕೋಷ್ಟಕ ಮೊದಲ ಪಂಚವಾರ್ಷಿಕ ಯೋಜನೆ 1951ರಿಂದ 56ರವರೆಗೆ ಮೊದಲನೇ ಪಂಚವಾರ್ಷಿಕ ಯೋಜನೆ. ಈ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆಹಾರ ಉತ್ಪಾದನೆಗೆ ಪ್ರಮುಖವಾದ ಉದ್ದೇಶವನ್ನ ಇಟ್ಕೊಂಡು 1960 ಕೋಟಿಗಳನ್ನ ಹೂಡಿಕೆ ಮಾಡಿದೆ. ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅವಧಿ 1951-56, ಪ್ರಮುಖ ಉದ್ದೇಶ ಆಹಾರ ಉತ್ಪಾದನೆ, 1960 ಕೋಟಿಗಳನ್ನ ಹಣವನ್ನ ಹೂಡಿಕೆ ಮಾಡಿದರು. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961, ಪ್ರಮುಖ ಉದ್ದೇಶ ಕೈಗಾರಿಕಾ ಪ್ರಗತಿ 4672 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ 1961ರಿಂದ 66, ಸ್ವಾವಲಂಬನೆ ಇದರ ಪ್ರಮುಖ ಉದ್ದೇಶ. ಈ ಯೋಜನೆ ಉದ್ದೇಶ 8577 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ನಂತರ ವಾರ್ಷಿಕ ಯೋಜನೆಯನ್ನ ಕೈಗೊಳ್ಳಲಾಗಿದೆ. ವಾರ್ಷಿಕ ಯೋಜನೆ ಅಂದ್ರೆ 2 ವರ್ಷಗಳ ಅವಧಿ ಕೈಗೊಳ್ಳಲಾಗುವ ಯೋಜನೆ. ಪಂಚವಾರ್ಷಿಕ ಯೋಜನೆ 5 ವರ್ಷಗಳ ಅವಧಿಗೆ ಕೈಗೊಳ್ಳುವಂತಹ ಅಥವಾ 5 ವರ್ಷಗಳ ಅವಧಿಗೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೈಗೊಳ್ಳುವಂತಹ ಒಂದು ಯೋಜನೆ ಪಂಚವಾರ್ಷಿಕ ಯೋಜನೆ ಆಗಿದೆ. ಈ ಮೂರನೇ ಪಂಚವಾರ್ಷಿಕ ಯೋಜನೆ ನಂತರ 1966ರಿಂದ 1968 ಅವಧಿಯಲ್ಲಿ 2 ವರ್ಷಕ್ಕೆ ವಾರ್ಷಿಕ ಯೋಜನೆಯನ್ನು ಕೈಗೊಳ್ಳಲಾಗಿದೆ. ಅದರ ಪ್ರಮುಖ ಉದ್ದೇಶ ಆಹಾರ ಉತ್ಪಾದನೆ. ಎಷ್ಟು ಹಣವನ್ನ ವಿನಿಯೋಗಿಸಲಾಗಿರುತ್ತೆ ಅಂದ್ರೆ 1966-68ರಲ್ಲಿ 6251 ಕೋಟಿ ಹಣವನ್ನ ವಿನಿಯೋಗ ಮಾಡಲಾಗಿದೆ, ಹೂಡಿಕೆ ಮಾಡಲಾಗಿದೆ. ಇನ್ನ ನಾಲ್ಕನೇ ಪಂಚವಾರ್ಷಿಕ ಯೋಜನೆ 1969ರಿಂದ 1974, 1969ರಿಂದ 1974, ಪ್ರಮುಖ ಉದ್ದೇಶ ಬೆಳವಣಿಗೆ ಮತ್ತು ಬಡತನ ನಿರ್ಮೂಲನೆ. 6160 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿರುತ್ತೆ. ಐದನೇ ಪಂಚವಾರ್ಷಿಕ ಯೋಜನೆ 1974ರಿಂದ 1979, 1974ರಿಂದ 1979, ಪ್ರಮುಖ ಉದ್ದೇಶ ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. 42,300 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿರುತ್ತೆ. 42,300 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ. ಇನ್ನು ಆರನೇ ಪಂಚವಾರ್ಷಿಕ ಯೋಜನೆ 1980ರಿಂದ 1985, ಬಡತನ ನಿರ್ಮೂಲನೆ ಮತ್ತು ಸ್ವಾವಲಂಬನೆ. ಇದು ಸಹ ಅದೇ ಉದ್ದೇಶವನ್ನ, ಐದನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶವನ್ನ ಆರನೇ ಪಂಚವಾರ್ಷಿಕ ಯೋಜನೆಯು ಸಹ ಹೊಂದಿರುತ್ತೆ. ಹಣ 1,09,953 ಕೋಟಿ, 1,09,953 ಕೋಟಿ. ಇನ್ನು ಏಳನೇ ಪಂಚವಾರ್ಷಿಕ ಯೋಜನೆ ಅವಧಿ 1985ರಿಂದ 1989, 1985ರಿಂದ 1989, ಉದ್ದೇಶ
ಆಹಾರ ಉತ್ಪಾದನೆ ಮತ್ತು ಉದ್ಯೋಗ ನಿರ್ಮಾಣ. ಆಹಾರ ಉತ್ಪಾದನೆ ಮತ್ತು ಉದ್ಯೋಗ ನಿರ್ಮಾಣಕ್ಕೆ ಒಂದು ಉದ್ದೇಶವನ್ನು ಹೊಂದಿರುತ್ತೆ. 2,22,169 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ. 2,22,169 ಕೋಟಿ. ಇನ್ನ 1990ರಿಂದ 1991 ವಾರ್ಷಿಕ ಯೋಜನೆ. 8ನೇ ಪಂಚವಾರ್ಷಿಕ ಯೋಜನೆ 1992ರಿಂದ 1997. 1992ರಿಂದ 1997 8ನೇ ಪಂಚವಾರ್ಷಿಕ ಯೋಜನೆ. ಉದ್ದೇಶ ಉದ್ಯೋಗ ನಿರ್ಮಾಣ. ಉದ್ಯೋಗ ನಿರ್ಮಾಣ. 4,34,100 ಕೋಟಿ ಹಣವನ್ನ ವಿನಿಯೋಗಿಸಲಾಗಿದೆ. ಇನ್ನು 9ನೇ ಪಂಚವಾರ್ಷಿಕ ಯೋಜನೆ 1997ರಿಂದ 2002. 1997ರಿಂದ 2002 ಇದರ ಉದ್ದೇಶ ಬೆಳವಣಿಗೆ. 9,41,41 ಕೋಟಿ ಹಣವನ್ನ ಇಲ್ಲಿ ಹೂಡಿಕೆ ಮಾಡಲಾಗಿದೆ. ಇನ್ನು 10ನೇ ಪಂಚವಾರ್ಷಿಕ ಯೋಜನೆ 2002ರಿಂದ 2007. 2002ರಿಂದ 2007 ಸಮಗ್ರ ಮತ್ತು ವೇಗದ ಬೆಳವಣಿಗೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಸಮಗ್ರ ಮತ್ತು ವೇಗದ ಬೆಳವಣಿಗೆ. 15,25,639 ಕೋಟಿ ಹಣವನ್ನ ವಿನಿಯೋಗಿಸಲಾಗಿದೆ. ಇನ್ನು 11ನೇ ಪಂಚವಾರ್ಷಿಕ ಯೋಜನೆ 2007ರಿಂದ 2012. 2007ರಿಂದ 2012 11ನೇ ಪಂಚವಾರ್ಷಿಕ ಯೋಜನೆ. ಉದ್ದೇಶ ಒಳಗೊಳ್ಳುವ ಬೆಳವಣಿಗೆ. ಒಳಗೊಳ್ಳುವ ಬೆಳವಣಿಗೆ. 36,44,718 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ 11ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಇನ್ನ 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 2017. 2012ರಿಂದ 2017 ಒಳಗೊಳ್ಳುವ ಬೆಳವಣಿಗೆ ಇದರ ಪ್ರಮುಖವಾದಂತಹ ಒಂದು ಉದ್ದೇಶವಾಗಿರುತ್ತೆ. 76,69,807 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿದೆ 12ನೇ ಪಂಚವಾರ್ಷಿಕ ಯೋಜನೆಗೆ. ಉದ್ದೇಶ 11ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶವನ್ನೇ ಹೊಂದಿರುತ್ತೆ, ಒಳಗೊಳ್ಳುವ ಬೆಳವಣಿಗೆ ಅಂತೇಳಿ. ಅದರ ಹಣ 76,69,807 ಕೋಟಿ ಹಣವನ್ನ ಹೂಡಿಕೆ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ನಮಗೆ ಈ ಕೋಷ್ಟಕವನ್ನು ಗಮನಿಸಿದಾಗ ಒಂದು ವಿಷಯ ಅರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ, ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇವಲ 1,960 ಕೋಟಿ ಹಣವನ್ನು ಹೂಡಿಕೆ ಮಾಡಿದ್ದು. 12ನೇ ಪಂಚವಾರ್ಷಿಕ ಯೋಜನೆಯಲ್ಲಿ 76,69,807 ಕೋಟಿ ಹಣವನ್ನು ಹೂಡಿಕೆ ಮಾಡಿದ್ರು. ಅಂದ್ರೆ ಇಲ್ಲಿ ನಾವು ಏನು ಒಂದು ಪಂಚವಾರ್ಷಿಕ ಯೋಜನೆಯಿಂದ ಮತ್ತೊಂದು ಪಂಚವಾರ್ಷಿಕ ಯೋಜನೆಗೆ ಅತಿ ಹಣವನ್ನ ಹೂಡಿಕೆ ಪ್ರಮಾಣದ ಹಣ ಮಾತ್ರ ಹೆಚ್ಚಾಗ್ತಾ ಹೋಯಿತು. ನಾವು ಏನೇನು ಉದ್ದೇಶ ಇಟ್ಕೊಂಡಿದ್ದು ಆ ಉದ್ದೇಶಕ್ಕೆ ತಕ್ಕಂತೆ ಆ ಉದ್ದೇಶಗಳ ಈಡೇರಿಕೆಗಾಗಿ ನಾವು ಹಣವನ್ನು ಹೂಡಿಕೆ ಮಾಡ್ತಾ ಹೋಗೋದು. ಆ ಹೂಡಿಕೆ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಹೀಗೆ ನಾವು ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳನ್ನ ಕೈಗೊಂಡಿದ್ದೀವಿ. ಪಂಚವಾರ್ಷಿಕ ಯೋಜನೆಗಳು ಅಂದ್ರೆ 5 ವರ್ಷಗಳ ಅವಧಿಗೆ ಕೈಗೊಳ್ಳಲಾಗುವ ಯೋಜನೆಗಳನ್ನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಆ ಪಂಚವಾರ್ಷಿಕ ಯೋಜನೆಯ ಜೊತೆಗೆ ವಾರ್ಷಿಕ ಯೋಜನೆಗಳನ್ನು ಸಹ ನಾವು ಕೈಗೊಂಡಿದ್ದೀವಿ. ವಾರ್ಷಿಕ ಯೋಜನೆ 2 ವರ್ಷಗಳ ಅವಧಿಗೆ ಕೈಗೊಳ್ಳಲಾಗುವ ಯೋಜನೆ ವಾರ್ಷಿಕ ಯೋಜನೆ ಆಗಿರುತ್ತೆ. ಹಾಗಾದ್ರೆ ಈ ಪಂಚವಾರ್ಷಿಕ ಯೋಜನೆಗಳನ್ನ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಈ ಪಂಚವಾರ್ಷಿಕ ಯೋಜನೆಯನ್ನ ಕೈಗೊಂಡಿದ್ದೀವಿ ಅಂತ ಹೇಳಿ. ಒಟ್ಟು 12 ಪಂಚವಾರ್ಷಿಕ ಯೋಜನೆಗಳು. ಇಷ್ಟೆಲ್ಲ ಯೋಜನೆಗಳನ್ನ ಕೈಗೊಂಡು ಸಹ ಭಾರತದಲ್ಲಿ ಈ ಯೋಜನೆಗಳ ಸಾಧನೆಗಳೇನು, ಈ ಯೋಜನೆಯ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಂಡು, ಈ ನಮ್ಮ ಭಾರತದಲ್ಲಿ ಯೋಜನೆಗಳ ಒಂದು ಉದ್ದೇಶಗಳ ನಂತರವಾಗಿ ಈ ಯೋಜನೆಗಳಿಂದ ಆಗಿರುವಂತಹ ಮಹತ್ವಗಳೇನು, ಏನೇನು ಅನುಕೂಲಗಳಾಯಿತು, ಆ ಯೋಜನೆಯ ಸಾಧನೆಗಳೇನು, ಭಾರತದ ಯೋಜನೆಗಳನ್ನ ನಾವು ರೂಪಿಸಿ ಜಾರಿಗೆ ತಂದ ನಂತರವಾಗಿ ಯೋಜನೆಯಿಂದ ಆದಂತಹ ಸಾಧನೆಗಳೇನು. ಭಾರತದ ಯೋಜನೆಗಳದ್ದು ಒಂದು ಗಮನಾರ್ಹವಾದಂತಹ ಒಂದು ಯಶೋಗಾಥೆ ಅಂತ ಹೇಳ್ತೀವಿ.
ಭಾರತದಲ್ಲಿ ಒಂದು ಯೋಜನೆಗಳು ಏನು ಯೋಜನೆ ರೂಪಿಸಿ ಅವನ್ನ ಅನುಷ್ಠಾನಕ್ಕೆ ತರ್ತೀವೋ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಆ ಯೋಜನೆಗಳ ಒಂದು ಯಶೋಗಾಥೆ ಒಂದು ಗಮನಾರ್ಹವಾದಂತಹ ಯಶೋಗಾಥೆ ಇದ್ದರೂ ಸಹ ಅತ್ಯಂತ ಗಂಭೀರವಾದಂತಹ ಒಂದು ವಿಫಲತೆಗಳನ್ನು ಹೊಂದಿದೆ ಮತ್ತು ಸಾಧನೆಗಳನ್ನು ಸಹ ಹೊಂದಿದೆ. ಹಾಗಾದ್ರೆ ಭಾರತದಲ್ಲಿ ಯೋಜನೆಯ ಸಾಧನೆಗಳೇನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಭಾರತದ ಯೋಜನೆಯ ಸಾಧನೆಗಳು ಫಸ್ಟ್ ನಂಬರ್ 1 ಮೊದಲನೇ ಸಾಧನೆ ರಾಷ್ಟ್ರೀಯ ಮತ್ತು ತಲಾದಾಯದಲ್ಲಿ ಹೆಚ್ಚಳ. ರಾಷ್ಟ್ರೀಯ ಮತ್ತು ತಲಾದಾಯದಲ್ಲಿ ಹೆಚ್ಚಳವಾಗಿದೆ. ಯಾವುದರಿಂದ? ಯೋಜನೆಗಳಿಂದ. ಇದು ಮೊದಲನೇ ಸಾಧನೆ. ಎರಡನೇದು ಕೃಷಿ ಅಭಿವೃದ್ಧಿ. ಪ್ರಾಥಮಿಕ ವಲಯವಾದಂತಹ ಕೃಷಿ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ ಯೋಜನೆಗಳಿಂದ. ಮೂರನೇದು ಕೈಗಾರಿಕೆಗಳ ಅಭಿವೃದ್ಧಿ. 4 ಆರ್ಥಿಕ ಮೂಲಸೌಕರ್ಯಗಳ ಅಭಿವೃದ್ಧಿ. 5 ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿ. 6 ಸ್ವಾವಲಂಬನೆ. 7 ಉದ್ಯೋಗ ನಿರ್ಮಾಣ. 8 ಬಂಡವಾಳ ಸಂಚಯನ. 9 ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ. 10 ಸಾಮಾಜಿಕ ನ್ಯಾಯ. ಹೀಗೆ ತನ್ನ ಯೋಜನೆಗಳು ತನ್ನದಾದಂತ ಮಹತ್ವವನ್ನ ಮತ್ತು ಸಾಧನೆಗಳನ್ನ ನಾವು ಈ ಯೋಜನೆಗಳಿಂದ ಇಷ್ಟೆಲ್ಲ ಸಾಧನೆಗಳನ್ನ ನಾವು ಸಾಧಿಸ್ತೀವಿ. ಅವುಗಳಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋದಾದ್ರೆ ಫಸ್ಟ್ ನಂಬರ್ 1 ರಾಷ್ಟ್ರೀಯ ಮತ್ತು ತಲಾದಾಯದಲ್ಲಿ ಹೆಚ್ಚಳ. ಭಾರತದಲ್ಲಿ ಜಾರಿಗೆ ತಂದ ಯೋಜನೆಗಳಿಂದಾಗಿ ರಾಷ್ಟ್ರದ ಮತ್ತು ತಲಾದಾಯ ಹೆಚ್ಚಳವಾಗಿದೆ. ರಾಷ್ಟ್ರೀಯ ಮತ್ತು ತಲಾದಾಯ ಗಣನೀಯ ಪ್ರಮಾಣವಾಗಿ ಏರಿಕೆ ಕಂಡಿದೆ. ಯಾಕಂದ್ರೆ ಯೋಜನೆಗಳಿಂದ ಉತ್ತಮವಾದಂತಹ ಕಾರ್ಯಚಟುವಟಿಕೆಗಳನ್ನ ಅರ್ಥವ್ಯವಸ್ಥೆಯಲ್ಲಿ ಕೈಗೊಂಡಿದ್ದೀವಿ. ಅದರಿಂದ ದೇಶದ ಆದಾಯ ಹೆಚ್ಚಾದಂತೆ ಜನರ ತಲಾದಾಯವೂ ಸಹ ಏರಿಕೆಯಾಗಿದೆ. 1950 ಮತ್ತು 51ರಲ್ಲಿ 1950 ಮತ್ತು 51ರ ಅವಧಿಯಲ್ಲಿ ತಲಾದಾಯ 7,513 ಇತ್ತು. 7,513. 1950, 51ರ ಅವಧಿಯಲ್ಲಿ ತಲಾದಾಯ 7,513 ಇತ್ತು. ನಂತರ 2014 ಮತ್ತು 15ರ ವೇಳೆಗೆ 2014 ಮತ್ತು 15ರ ವೇಳೆಗೆ 74,193 ಆಗುತ್ತೆ. 1950, 51ರಲ್ಲಿ 7,513 ಇತ್ತು. 7,513 ರೂಪಾಯಿಗಳಿಂದ ತಲಾದಾಯ 2014 ಮತ್ತು 15ರ ವೇಳೆಗೆ 74,193 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಇದನ್ನ ಸ್ಥಿರ ಬೆಲೆಯಲ್ಲಿ ಹೇಳ್ತೀವಿ. ಆ ಸ್ಥಿರ ಬೆಲೆ ಪ್ರಕಾರವಾಗಿಯೇ ಆ ಸ್ಥಿರ ಬೆಲೆಯಲ್ಲೇ ಭಾರತದಲ್ಲಿ ಜನರ ತಲಾದಾಯ 1950, 51ರಲ್ಲಿ 7,513 ಇತ್ತು. 2014, 15ರಲ್ಲಿ 74,193. ಅಂದ್ರೆ ತಲಾದಾಯ ಏನಾಯ್ತು? ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಯಿತು. ಇದಕ್ಕೆ ಕಾರಣ ಯೋಜನೆಗಳು. ಮಕ್ಕಳೇ, ನಮ್ಮ ದೇಶ ಇವತ್ತು ಮುಂದುವರೆದ ದೇಶಗಳ ಸಾಲಿನಲ್ಲಿ ಇಲ್ಲ. ಏನು ಮುಂದುವರೆದ ದೇಶ ಅಂತ ನಾವು ನಮ್ಮ ದೇಶವನ್ನ ಅಂದ್ರೆ ಆ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲೋದಾದ್ರೆ ಮತ್ತು ಅಭಿವೃದ್ಧಿಯನ್ನ ಸಾಧಿಸುತ್ತಿರುವಂತಹ ರಾಷ್ಟ್ರ ಅಂತ ನಮ್ಮ ಭಾರತವನ್ನ ಕರೆಯೋದಾದ್ರೆ ಅದಕ್ಕೆ ಪ್ರಮುಖವಾದಂತಹ ಒಂದು ಕಾರಣ ಅಂತಂದ್ರೆ ನಮ್ಮ ಯೋಜನೆಗಳನ್ನ. ಈ ಯೋಜನೆಗಳಿಂದಾಗಿ ದೇಶದ ಅಭಿವೃದ್ಧಿ ಮತ್ತು ದೇಶದ ಆದಾಯ ಜನರ ತಲಾದಾಯವೂ ಸಹ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಒಂದು ರಾಷ್ಟ್ರೀಯ ಮತ್ತು ತಲಾದಾಯದ ಹೆಚ್ಚಳ. ಇನ್ನು ಎರಡನೇದು ಕೃಷಿ ಅಭಿವೃದ್ಧಿ. ಕೇವಲ ಜನರ ದೇಶದ ಆದಾಯ ಮತ್ತು ತಲಾದಾಯ ಹೆಚ್ಚಳ ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಾಥಮಿಕ ವಲಯವಾದಂತಹ ರೈತರ ಬೆನ್ನೆಲುಬಾದಂತಹ ಕೃಷಿ ಕ್ಷೇತ್ರವು ಸಹ ಅಭಿವೃದ್ಧಿಯನ್ನು ಸಾಧಿಸಿದೆ. ಯಾವುದರಿಂದ? ಯೋಜನೆಗಳಿಂದ. 1950, 51ರ ಅವಧಿಯಲ್ಲಿ ಇದಕ್ಕೂ ಉದಾಹರಣೆ ಹೇಳೋದಾದ್ರೆ 1950 ಮತ್ತು 51ರ ಅವಧಿಯಲ್ಲಿ ಈ ಕೃಷಿ ಕ್ಷೇತ್ರದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ 51 ಲಕ್ಷ ಟನ್ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಿತ್ತು. 51 ಲಕ್ಷ ಟನ್ಗಳಿದ್ದಂತಹ ಆಹಾರ ಧಾನ್ಯಗಳ ಒಂದು ಉತ್ಪಾದನೆ 1950 ಮತ್ತು 51ರ ಅವಧಿಯಲ್ಲಿ 51 ಲಕ್ಷ ಟನ್ಗಳಿದ್ದಂತಹ ಆಹಾರ ಧಾನ್ಯಗಳ ಉತ್ಪಾದನೆ 1990-91ರ ಅವಧಿಯಲ್ಲಿ 176.4 ದಶಲಕ್ಷ ಟನ್ಗಳಿಗೆ ಹೆಚ್ಚಾಗುತ್ತೆ. 176.4 ದಶಲಕ್ಷ ಟನ್ಗಳಿಗೆ ಆಹಾರ ಧಾನ್ಯಗಳ ಉತ್ಪಾದನೆ ಏರಿಕೆ ಆಗುತ್ತೆ. ಅಂದ್ರೆ
1950-51ರ ಅವಧಿಯಲ್ಲಿ 51 ಲಕ್ಷ ಟನ್ ಇದ್ದಂತಹ ಆಹಾರ ಧಾನ್ಯಗಳ ಉತ್ಪಾದನೆ 1990 ಅವಧಿಯಲ್ಲಿ 1990 ಮತ್ತು 91ರ ಅವಧಿಯಲ್ಲಿ 176.4 ದಶಲಕ್ಷ ಟನ್ಗಳಿಗೆ ಆಹಾರ ಧಾನ್ಯಗಳ ಉತ್ಪಾದನೆ ಆಗಿದೆ. ಯಾಕೆ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಯೋಜನೆಗಳು. ನಾವು ಯೋಜನೆಯನ್ನ ಕೈಗೊಳ್ಳುತ್ತಿರುವುದರಿಂದ ಆ ಯೋಜನೆಗಳಿಂದಾಗಿ ನಿರೀಕ್ಷಿತವಾದ ಯಶಸ್ಸನ್ನ, ಆ ಉದ್ದೇಶವನ್ನ ನಾವು ಈಡೇರಿಕೆ ಮಾಡ್ಕೊಂತ ಇದ್ದೀವಿ. ಆಹಾರ ಧಾನ್ಯಗಳ ಉತ್ಪಾದನೆಯೊಂದಿಗೆ ಕೃಷಿ ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ. ಕೃಷಿ ಕ್ಷೇತ್ರದಲ್ಲಿ ಸುಧಾರಿತ ತಂತ್ರಜ್ಞಾನಗಳನ್ನು ಸಹ ನಾವು ಬಳಕೆ ಮಾಡಿಕೊಂಡು ಕೃಷಿ ಕ್ಷೇತ್ರದ ಉತ್ಪಾದನೆ ಹೆಚ್ಚಾಗ್ತೈತಿ. ಆ ಉತ್ಪಾದನೆಯೊಂದಿಗೆ ಕೃಷಿ ಕ್ಷೇತ್ರದ ಆದಾಯ ಹೆಚ್ಚಳವಾಗಿ ತನ್ನ ರಾಷ್ಟ್ರೀಯ ಆದಾಯಕ್ಕೂ ಸಹ ತನ್ನ ಪಾಲನ್ನ, ತನ್ನ ಕೊಡುಗೆಯನ್ನ ನೀಡುವುದರ ಮೂಲಕ ದೇಶದ ಅಭಿವೃದ್ಧಿಗೆ ಹೆಚ್ಚಿನವಾದಂತಹ ಒಂದು ಕೊಡುಗೆಯನ್ನ ಇದು ನೀಡ್ತಾ ಇದೆ. ಯೋಜನೆಗಳಿಂದಾಗಿ ಕೃಷಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಮೂರನೇದು ಒಂದು ರಾಷ್ಟ್ರೀಯ ಮತ್ತು ತಲಾದಾಯದ ಹೆಚ್ಚಳ ಆಯಿತು. ಇನ್ನು ಎರಡನೇದು ಕೃಷಿ ಅಭಿವೃದ್ಧಿ. 3 ಕೈಗಾರಿಕೆಗಳ ಅಭಿವೃದ್ಧಿ. ಈ ಯೋಜನೆಗಳಿಂದ ಕೃಷಿ ಕ್ಷೇತ್ರ ಮಾತ್ರವಲ್ಲ, ಕೈಗಾರಿಕೆಗಳು ಸಹ ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿವೆ. ಅನೇಕ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು, ಕಾರ್ಖಾನೆಗಳು ಸಹ ಅತಿ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಿ ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು, ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಉತ್ಪಾದನೆ ಹೆಚ್ಚಳದೊಂದಿಗೆ ಆ ಒಂದು ಕೈಗಾರಿಕೆಗಳು ಸಹ ಅಭಿವೃದ್ಧಿಯನ್ನು ಸಾಧಿಸಿವೆ. ಅದರಿಂದ ನಮ್ಮ ದೇಶ ಒಂದು ಕೈಗಾರಿಕೆ ಕ್ಷೇತ್ರದಲ್ಲೂ ಸಹ ಅಭಿವೃದ್ಧಿಯನ್ನು ಸಾಧಿಸುತ್ತಿದೆ. ಯಾವುದರಿಂದ ಅಂತಂದ್ರೆ ಈ ಯೋಜನೆಗಳಿಂದಾಗಿ. ಅದರಿಂದ ಈ ಯೋಜನೆಯ ಒಂದು ಸಾಧನೆ ಅಂತಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿ. 4ನೇದು ಆರ್ಥಿಕ ಮೂಲಸೌಕರ್ಯಗಳ ಅಭಿವೃದ್ಧಿ. ಸಾರಿಗೆ, ಶಕ್ತಿ, ಉತ್ಪಾದನೆ, ಸಂಪರ್ಕ, ಸಾರಿಗೆ ಇರಬಹುದು, ಸಂಪರ್ಕ, ಆಮೇಲೆ ಶಕ್ತಿ ಸಂಪನ್ಮೂಲಗಳು, ಉತ್ಪಾದನೆ, ನೀರಾವರಿಯ ಸೇರಿದಂತೆ ಎಲ್ಲ ಆರ್ಥಿಕ ಮೂಲಸೌಕರ್ಯಗಳ ಅಭಿವೃದ್ಧಿಯು ಸಹ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆರ್ಥಿಕ ಮೂಲಸೌಕರ್ಯಗಳಾದಂತಹ ಸಾರಿಗೆ, ಸಂಪರ್ಕ, ನೀರಾವರಿ ಇವೆಲ್ಲ ಶಕ್ತಿ ಸಂಪನ್ಮೂಲಗಳು, ಇವು ಶಕ್ತಿಯ ಉತ್ಪಾದನೆಯಿಂದಾಗಿ ಈ ಆರ್ಥಿಕ ಮೂಲಸೌಕರ್ಯಗಳ ಒಂದು ಅಭಿವೃದ್ಧಿಯು ಸಹ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇನ್ನ 5ನೇದು ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿ. ಕೇವಲ ಆರ್ಥಿಕ ಮೂಲಸೌಕರ್ಯದ ಅಭಿವೃದ್ಧಿಯ ಜೊತೆಗೆ ಈ ಯೋಜನೆಗಳಿಂದಾಗಿ ಸಾಮಾಜಿಕ ಮೂಲಸೌಕರ್ಯಗಳಾದಂತಹ ಶಿಕ್ಷಣ, ಆರೋಗ್ಯ, ಕುಟುಂಬ ಕಲ್ಯಾಣ, ವಸತಿ, ಕಾರ್ಮಿಕರ ಕಲ್ಯಾಣ, ಈ ದುರ್ಬಲರ ಕಲ್ಯಾಣದಂತಹ ಸಾಮಾಜಿಕ ಮೂಲಸೌಕರ್ಯಗಳು ಸಹ ಈ ಗಣ್ಯ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಆ ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿಯು ಸಹ ಈ ಯೋಜನೆಯಿಂದ ಆಗಿದೆ. ಅದರಿಂದಾಗಿ ಈ ಭಾರತದಲ್ಲಿ ನಾವು ಕೈಗೊಂಡಂತಹ ಯೋಜನೆಗಳಿಂದಾಗಿ ಸಾಮಾಜಿಕ ಮೂಲಸೌಕರ್ಯಗಳಾದಂತಹ ಒಂದು ಶಿಕ್ಷಣ, ಆರೋಗ್ಯ, ಕುಟುಂಬ ಕಲ್ಯಾಣ, ದುರ್ಬಲರ ಕಲ್ಯಾಣದಂತಹ ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿಯನ್ನು ಸಹ ನಾವು ಸಾಧಿಸಲಾಗಿದೆ. 6 ಸ್ವಾವಲಂಬನೆ. ಏನ್ ಸ್ವತಂತ್ರ ಇದ್ದಂತ ಆರ್ಥಿಕ ಪರಿಸ್ಥಿತಿಗೆ ಹೋಲಿಕೆ ಮಾಡಿದಾಗ ಈ ಒಂದು ಅರ್ಥವ್ಯವಸ್ಥೆ ಸಾಕಷ್ಟು ಬದಲಾವಣೆಯನ್ನ ಕಂಡು ಉತ್ತಮವಾದಂತಹ ಅಭಿವೃದ್ಧಿಯ ಪದದಲ್ಲಿ ನಮ್ಮ ದೇಶ ಸಾಗ್ತಿದೆ ಅಂತಂದ್ರೆ ಅದಕ್ಕೆ ಉತ್ತಮವಾದಂತಹ ಕಾರಣ ಯೋಜನೆಗಳು. ಆ ಯೋಜನೆಗಳಿಂದಾಗಿ ನಾವು ಈ ಒಂದು ಯಂತ್ರೋಪಕರಣಗಳನ್ನು ಸ್ವತಂತ್ರ ಪಡೆದಂತ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಾವೇ ಯಂತ್ರೋಪಕರಣಗಳನ್ನ ಅನ್ವೇಷಿಸಿ ಮತ್ತು ಸರಕುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿದ್ವಿ. ಅದರಿಂದ ಸ್ವಾವಲಂಬಿ ರಾಷ್ಟ್ರ ಅಂತಂದಾಗ ನಮ್ಮ ದೇಶಕ್ಕೆ ಒಂದು ದೇಶ ಸ್ವಾವಲಂಬಿ ದೇಶ ಆಗಿದೆ ಅಂತಂದ್ರೆ ಅದಕ್ಕೆ ಕಾರಣ ಯೋಜನೆಗಳು. ಆ ಯೋಜನೆಗಳನ್ನ ಸಮರ್ಪಕವಾಗಿ ಅವನ ಅನುಷ್ಠಾನಕ್ಕೆ ತರುವ ಮೂಲಕವಾಗಿ ದೇಶದ ಅಭಿವೃದ್ಧಿಯನ್ನ ಸಾಧಿಸಲಾಗ್ತಾ ಇದೆ. ಅದರಿಂದ ಈ ಸ್ವಾವಲಂಬನೆ, ಮೂಲ ಅನುಭೋಗಿ ಸರಕುಗಳು ಮತ್ತು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಭಾರತ ಸ್ವಾವಲಂಬಿಯನ್ನು ಸಾಧಿಸಿದೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಲು ಸಾಧ್ಯವಾದದ್ದು ಈ ಯೋಜನೆಗಳಿಂದಲೇ. ಈ ಉಕ್ಕು ಶಕ್ತಿ, ರಾಸಾಯನಿಕ ಗೊಬ್ಬರಗಳಂತಹ ಮೂಲಸೌಕರ್ಯ ಉದ್ಯಮಿಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನು ನೀಡುವುದರ ಮೂಲಕವಾಗಿ ನಾವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಿದ್ದೀವಿ. ಇನ್ನು 7ನೇದು ಉದ್ಯೋಗ ನಿರ್ಮಾಣ. ಈ ಯೋಜನೆಗಳಿಂದಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗಾವಕಾಶನ ಕಲ್ಪಿಸಿಕೊಡುವುದರ ಮೂಲಕವಾಗಿ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಿದೀವಿ. ಅದಕ್ಕೋಸ್ಕರ ಈ ಯೋಜನೆಗಳಿಂದಾಗಿ ಉದ್ಯೋಗಾವಕಾಶ ಒದಗಿಸುವ ಮೂಲಕ ಆ ಜನರ ಜೀವನ ಮಟ್ಟ ಹೆಚ್ಚಳಕ್ಕೂ ಸಹ ಪರೋಕ್ಷವಾಗಿ ಕಾರಣವಾಗಿದೆ ಯೋಜನೆಗಳು. ಇನ್ನ 8ನೇದು ಬಂಡವಾಳ ಸಂಚಯನ. ಈ ಉದ್ಯೋಗ ನಿರ್ಮಾಣವನ್ನು ಒದಗಿಸುವ ಮೂಲಕವಾಗಿ ದೇಶದ ಬಂಡವಾಳದ ವ್ಯವಸ್ಥೆಯಲ್ಲೂ ಸಹ ಗಮನಾರ್ಹವಾದಂತಹ ಒಂದು ಬದಲಾವಣೆಗಳು
ಉಂಟಾಗ್ತವೆ. ಅದರಿಂದವಾಗಿ ಈ ಯೋಜನೆಗಳಿಂದಾಗಿ ಬಂಡವಾಳ ಸಂಚಯನಕ್ಕೂ ಸಹ ಕಾರಣವಾಗಿದೆ. ಇನ್ನು 9 ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ. ಈ ಯೋಜನೆಗಳ ಸಮರ್ಪಕವಾದಂತಹ ಒಂದು ಅನುಷ್ಠಾನದಿಂದಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲೂ ಸಹ ನಮ್ಮ ದೇಶ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ. ಹೊಸ ಹೊಸ ಯಂತ್ರೋಪಕರಣಗಳ ಒಂದು ಅನ್ವೇಷಣೆ ಇರ್ಬೋದು, ವಿಜ್ಞಾನ ಮತ್ತು ಒಂದು ಸಂಶೋಧನೆ ಕೈಗೊಳ್ಳುವಂತಹ ಸಂಶೋಧನಾ ಕಾರ್ಯಗಳಿಂದಾಗಿ ಒಂದು ಸಾರಿಗೆ ಇರ್ಬೋದು ಅಥವಾ ಕೈಗಾರಿಕೆ, ಕೃಷಿ ಕ್ಷೇತ್ರದಲ್ಲಿ ಅನೇಕವಾದಂತಹ ಒಂದು ಯಂತ್ರೋಪಕರಣಗಳನ್ನ ನಾವು ಬಳಕೆ ಮಾಡಿಕೊಂಡು ಉತ್ಪಾದನೆಯಲ್ಲಿ ಗುಣಮಟ್ಟವನ್ನ ನಾವು ಕಾಪಾಡ್ಕೊಂಡಿದ್ದೀವಿ ಅಥವಾ ಗುಣಮಟ್ಟವನ್ನ ಹೊಂದಿದ್ದೀವಿ. ಇದಕ್ಕೆ ಕಾರಣ ಯೋಜನೆಗಳು ಅಂತ ಅನ್ಬೋದು. ಯೋಜನೆಗಳಿಂದಾಗಿಯೇ ಈ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನವೂ ಸಹ ಕ್ಷೇತ್ರವು ಸಾಕಷ್ಟು ಅಭಿವೃದ್ಧಿಯನ್ನ ಸಾಧಿಸಿದೆ. ಇನ್ನ 9ನೇದು ಸಾಮಾಜಿಕವಾದಂತಹ ನ್ಯಾಯ. ಯಾಕೆಂದ್ರೆ ಈ ಯೋಜನೆಗಳಿಂದಾಗಿ ನಾವೇನು ಯೋಜನೆಯನ್ನ ಕೈಗೊಳ್ತೀವೋ ಆ ಯೋಜನೆಗಳಿಂದ ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನ ಕಡಿಮೆ ಮಾಡೋದ್ರ ಜೊತೆಗೆ ನಾವು ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಬಹುದು. ಯಾಕೆಂದ್ರೆ ನಾವು ಏನು ಈ ಯೋಜನೆಗಳನ್ನ ಜಾರಿಗೆ ತರೋದ್ರ ಮೂಲಕವಾಗಿ ಈ ದುರ್ಬಲರ ಕಲ್ಯಾಣದಂತಹ ಅವರಿಗೆ ಸಾಮಾಜಿಕ ಮೂಲಸೌಕರ್ಯಗಳನ್ನ, ಆರ್ಥಿಕ ಮೂಲಸೌಕರ್ಯಗಳನ್ನ ಒದಗಿಸುವುದರ ಮೂಲಕ ಈ ಒಂದು ಅಶಕ್ತರಿಗೆ ಅಥವಾ ಒಂದು ತೀರಾ ಹಿಂದುಳಿದಿರುವಂತಹ ಜನರಿಗೆ, ಹಿಂದುಳಿದ ಪ್ರದೇಶದ ಜನರಿಗೆ ಒಂದು ಸಾಮಾಜಿಕವಾದ ನ್ಯಾಯವನ್ನು ಒದಗಿಸಿಕೊಡಬಹುದು. ಯಾವುದರಿಂದ? ಯೋಜನೆಗಳಿಂದ. ಅದರಿಂದ ಈ ಯೋಜನೆಯು ಸಾಮಾಜಿಕ ನ್ಯಾಯವನ್ನು ಸಹ ಇದು ಒದಗಿಸಿಕೊಡುತ್ತೆ. ಒಟ್ಟಾರೆಯಾಗಿ ಯೋಜನೆಗಳು ಒಂದು ತನ್ನದೇ ಸಾಧನೆಗಳನ್ನ ಇವು ಹೊಂದಿವೆ. ಈ ಯೋಜನೆಯಿಂದ ಪಡೆದಂತಹ ಅಥವಾ ಯೋಜನೆಯ ಅನುಕೂಲಗಳು ಅಥವಾ ಮಹತ್ವ ಅಥವಾ ಸಾಧನೆಗಳು ಅಂತಂದ್ರೆ ಈ 10 ಸಾಧನೆಗಳು ಈ ಯೋಜನೆಯ ಸಾಧನೆಗಳು ಅಂತ ಕರೀತೀವಿ. ಭಾರತದ ಯೋಜನೆಯ ಸಾಧನೆಗಳು: ರಾಷ್ಟ್ರೀಯ ತಲಾದಾಯ ಹೆಚ್ಚಳ, ಕೃಷಿ ಅಭಿವೃದ್ಧಿ, ಕೈಗಾರಿಕೆಗಳ ಅಭಿವೃದ್ಧಿ, ಆರ್ಥಿಕ ಮೂಲಸೌಕರ್ಯಗಳ ಅಭಿವೃದ್ಧಿ, ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿ, ಸ್ವಾವಲಂಬನೆ ಮತ್ತು ಉದ್ಯೋಗ ನಿರ್ಮಾಣ, ಬಂಡವಾಳ ಸಂಚಯನ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ. ಇವು ಭಾರತದ ಯೋಜನೆಯ ಸಾಧನೆಗಳು. ವಿದ್ಯಾರ್ಥಿಗಳೇ, ನಾವು ಇಂದಿನ ಒಂದು ತರಗತಿಯಲ್ಲಿ ನಿಮ್ಮ ಸರ್ಕಾರ ಮತ್ತು ಅರ್ಥವ್ಯವಸ್ಥೆ ಈ ಘಟಕದಲ್ಲಿ ನಾವು ತಿಳ್ಕೊಂಡಂತಹ ಕಲಿಕಾಂಶ ಅಂತಂದ್ರೆ ಫಸ್ಟ್ ಮೊದಲಿಗೆ ಯೋಜನೆಯ ಒಂದು ರೂಪಿಸಲು ಇರುವಂತಹ ಅವಶ್ಯಕತೆ ಅಥವಾ ಆ ಯೋಜನೆಯನ್ನು ರೂಪಿಸುವಂತ ಅನಿವಾರ್ಯತೆ ಇದೆಯೇ? ಯಾಕೆ ನಾವು ಯೋಜನೆಯನ್ನು ರೂಪಿಸಬೇಕು? ಯೋಜನೆಯ ಅರ್ಥ, ಯೋಜನೆಯ ಸ್ಥಾಪನೆ, ಯೋಜನಾ ಆಯೋಗದ ಸ್ಥಾಪನೆ, ಭಾರತದ ಯೋಜನೆಯ ಉದ್ದೇಶಗಳೇನು, ನಾವು ಕೈಗೊಂಡಿರುವಂತಹ ಪಂಚವಾರ್ಷಿಕ ಯೋಜನೆಗಳು, ಭಾರತದ ಪಂಚವಾರ್ಷಿಕ ಯೋಜನೆಗಳು, ನಂತರ ಯೋಜನೆಯ ಸಾಧನೆಗಳು, ಭಾರತದ ಯೋಜನೆಯ ಸಾಧನೆಗಳು, ಇವು ವಿಷಯಗಳನ್ನ, ಈ ಕಲಿಕಾಂಶಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಮುಂದಿನ ತರಗತಿಯಲ್ಲಿ ಯೋಜನೆಯ ವಿಫಲತೆಗಳೇನು, ಭಾರತದ ಒಂದು ಯೋಜನೆಯ ಯಶೋಗಾಥೆ ಒಂದು ಗಮನಾರ್ಹವಾದದ್ದು ಅಂತ ಕರಿತೀವಿ. ಅದೇ ರೀತಿ ಈ ಸಾಧನೆ ಮತ್ತು ವಿಫಲತೆ ಎರಡನ್ನೂ ಸಹ ಒಂದು ಭಾರತದ ಯೋಜನಾ ಆಯೋಗ ಅಥವಾ ಯೋಜನೆಯು ಹೊಂದಿದೆ. ಈಗ ಸಾಧನೆ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ನಾವು ಒಂದು ಯೋಜನೆಯ ವಿಫಲತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಇಂದಿನ ತರಗತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ವಂದನೆಗಳು.